ಯೇಸು ಕ್ರಿಸ್ತರ ಮೊದಲ ನಾಮದಿಂದ ನಿಮಗೆಲ್ಲರಿಗೆ ನಾನು ತಿಳಿಸಲಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಮಗೆ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ದುಃಖಗಳು ಬಂದಾಗ ನಮಗೆ ಯಾರು ಸಂತೈಸುವವರಾಗಿದ್ದಾರಂತೆ ನಾವೆಲ್ಲರೂ ಯೋಚನೆ ಮಾಡಬಹುದು. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನೋಡುವಾಗ ಏಷ್ಯನ ಬರೆದ 66ನೇ ಅಧ್ಯಾಯ 13ನೇ ವಚನದಲ್ಲಿ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿನ್ನನ್ನು ಸಂತೈಸುವೆನು. ಪ್ರೀತಿಯ ದೇವರ ಮಕ್ಕಳೇ, ತಾಯಿಯು ಮಗುವಿಗೆ ಯಾವ ತರ ಸಂತೈಸುವಳಾಗಿದ್ದಾಳೆ. ಆ ಮಗು ಅಳುತ್ತಿರುವಾಗ, ಮಗು ಒಂದು ಸಮಸ್ಯೆಯಲ್ಲಿ ಬಿದ್ದಾಗ ತಾಯಿ ಆ ಮಗುವನ್ನು ಎತ್ತುಕೊಂಡು ಮುದ್ದಾಡಿ ಅದನ್ನು ಸಂತೈಸುವಳಾಗಿದ್ದಾಳೆ ಅಂತ ನೋಡ್ತೇವೆ. ಇವತ್ತಿನ ಒಂದು ಜೀವಿತದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಾವು ಬೀಳುವಂತಹ ಒಂದು ಸಮಸ್ಯೆಗಳಲ್ಲಿ, ನಾವು ಬೀಳುವಂತಹ ಒಂದು ಕಷ್ಟಗಳಲ್ಲಿ, ನಾವು ಬೀಳುವಂತಹ ಒಂದು ವೇದನೆಗಳಲ್ಲಿ ನಾವು ಹೋಗುವಾಗ, ನಾವು ದೇವರಲ್ಲಿ ಇರುವಾಗ ದೇವರು ನಮಗೆ ಸಂತೈಸುವನಾಗಿದೆ ನೋಡ್ತೇವೆ. ನಾವು ನೋಡುತ್ತೇವೆ ಏಷ್ಯಾನಲ್ಲಿ 51ನೇ ಅಧ್ಯಾಯ 12ನೇ ವಚನದಲ್ಲಿ ಸಹ ನೋಡ್ತೇವೆ. ಯಾಕಂದ್ರೆ ದೇವರು ಭೂಮಿ ಆಕಾಶವನ್ನು ಉಂಟು ಮಾಡಿದ್ದಾನೆ, ಆದರೆ ಮನುಷ್ಯನು ಎಂಥವನು ಅಂತ ನೋಡ್ತೇವೆ. ಆದರೂ ಸಹ ದೇವರು ಮನುಷ್ಯನಿಗೆ ಪ್ರೀತಿ ಮಾಡುವನಾಗಿದ್ದಾನೆ ಅಂತ ನೋಡ್ತೇವೆ. ಯಾಕಂದ್ರೆ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಯಾಕಂದ್ರೆ ತನ್ನ ಮಕ್ಕಳಿಗೆ ಆತನು ನಿಜವಾಗಿ ಪ್ರೀತಿ ಮಾಡುವನಾಗಿದ್ದಾನೆ. ಅವರು ಎಷ್ಟು ಕಷ್ಟಗಳು ಬರಲಿ, ಸಮಸ್ಯೆಗಳು ಬರಲಿ, ದುಃಖಗಳು ಬರಲಿ, ಎಲ್ಲದರಿಂದ ಪಾರ ಮಾಡೋರಿಗೆ ಯಾವಾಗ ಯೇಸುವಿನಲ್ಲಿ ಇರ್ತೇವೋ, ಯಾವಾಗ ದೇವರಲ್ಲಿ ಇರ್ತೇವೋ, ನಾವು ಆತನ ಮಕ್ಕಳ ಜೀವಿಸಿದಾಗ ನಮಗೆ ಅದ್ಭುತವಾಗಿ ದೇವರು ನಮ್ಮನ್ನು ಸಂತೈಸಿ, ನಮ್ಮನ್ನು ಬಲಪಡಿಸಿ, ನಮ್ಮನ್ನು ನಡೆಸುವನಾಗಿದೆ ನೋಡ್ತೇವೆ. ಇವತ್ತಿನ ದಿವಸದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಎದರಲ್ಲಿ ಇರ್ಬೋದು, ಸಮಸ್ಯೆದಲ್ಲಿರ್ಬೋದು, ದುಃಖದಲ್ಲಿರ್ಬೋದು, ಕಷ್ಟದಲ್ಲಿರ್ಬೋದು, ನೀವು ಆತನಿರುವುದಾದರೆ ನಿಮಗೆ ಯೇಸು ಸಂತೈಸಿ ನಿಮ್ಮನ್ನು ನಡೆಸುವನಾಗಿದೆ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಹೇಳಿದಂಥ ಈ ವಾಕ್ಯಗಳು ನಿಮಗೆ ಅದ್ಭುತವಾಗಿ ಆತ್ಮದಲ್ಲಿ ಕಾರ್ಯ ಮಾಡಿ ನಡೆಸಲಿ. ಭೂಮಿ ಆಕಾಶ ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರಪ್ಪ ತಂದೆ. ಹೌದಪ್ಪ, ತಾಯಿಯು ಯಾಕರ ಮಗುವಿಗೆ ಸಂತೈಸುವರಾಗಿದ್ದಾರೆ, ಅದೇ ಪ್ರಕಾರ ದೇವರು ಮನುಷ್ಯನನ್ನು ಸಂತೈಸುವರಾಗಿದ್ದಾರೆ ಅಂತ ನೋಡ್ತೇವೆ. ಯಾರು ಆತನಲ್ಲಿ ಇದ್ದುಕೊಂಡು ನೀತಿವಂತರಾಗಿ ಭಯದಲ್ಲಿ, ಭಕ್ತಿಯಲ್ಲಿ ದೇವರಲ್ಲಿರುವವರಾಗಿದ್ದಾರೆ ಅವರಿಗೆ ಯೇಸು ಸಂತೈಸಿ ಬಲಪಡಿಸಿ ನಡೆಸುವನಾಗಿದ್ದಾರೆ ಅಂತ ನೋಡ್ತೇವೆ. ತಂದೆ ಆದ ದೇವರೇ, ಅದ್ಭುತವಾಗಿ ನಡೆಸಲಿ. ಯಾರ್ಯಾರು ನಿನ್ನಲ್ಲಿಲ್ಲ ಅವರು ನಿನ್ನಲ್ಲಿ ಬಂದು ನಿನ್ನ ಮಕ್ಕಳಾಗಿ ಜೀವಿಸಿ ಅದ್ಭುತವಾಗಿ ಅವರನ್ನು ಉಪಯೋಗಿಸಿ ನಡೆಸಿ. ನಜರೇತ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾನೆ ತಂದೆ, ಆಮೆನ್.